ನವರಾತ್ರಿಯ ಮೂರನೇ ದಿನ ನಾವು ಆರಾಧಿಸುವ ದೇವಿ ಚಂದ್ರಘಂಟ. ಹಿಮಾಲಯನ ಮಗಳು ಪಾರ್ವತಿ ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿ ಶಿವನನ್ನು ಪತಿಯಾಗಿ ಪಡೆಯುವ ಸಂಕಲ್ಪ ಮಾಡಿಕೊಂಡಳು. ಕೊನೆಗೆ ಶಿವನು ಮದುವೆಗೆ ಒಪ್ಪುತ್ತಾನೆ. ಆದರೆ ಮದುವೆಯ ದಿನ ಶಿವನು ಬಂದ ರೂಪ ನೋಡಿ ಎಲ್ಲರೂ ಬೆಚ್ಚಿ ಬೀಳುತ್ತಾರೆ. ಭಸ್ಮ ಲೇಪಿತ ದೇಹ, ಜಟೆಯಲ್ಲಿನ ಹಾವುಗಳು, ಕಣ್ಣುಗಳಲ್ಲಿನ ಕೆಂಪಿನ ಜ್ವಾಲೆ, ಪ್ರೇತಗಣಗಳ ದಿಬ್ಬಣ. ದೇವತೆಗಳು, ಋಷಿಗಳು, ಪಾರ್ವತಿಯ ಕುಟುಂಬದವರೆಲ್ಲರೂ ನಡುಗುತ್ತಾರೆ. ಆದರೆ ಪಾರ್ವತಿ ಅವಳು ಶಾಂತವಾಗಿಯೇ ನಿಂತಳು. ತನ್ನ ಪ್ರಿಯರಿಗೆ ಧೈರ್ಯ ತುಂಬಲು ತಾನೇ ರೂಪಾಂತರಗೊಂಡಳು. ಚಂದ್ರಘಂಟ ದೇವಿಯಾಗಿ ಅವಳ ಹಣೆಯ ಮೇಲೆ ಹೊಳೆಯುತ್ತಿದ್ದ ಅರ್ಧ ಚಂದ್ರ ಗಂಟೆಯಂತೆ ಮಿನುಗುತ್ತದೆ. ಸಿಂಹ ವಾಹನದ ಮೇಲೆ ದಿವ್ಯ ಕಿರಣ ಚೆಲ್ಲುತ್ತಾ 10 ಕೈಗಳಲ್ಲಿ ತ್ರಿಶೂಲ, ಗದೆ, ಬಾಣ, ಕಮಲ, ಖಡ್ಗ ಮತ್ತು ಇನ್ನಿತರ ಆಯುಧಗಳನ್ನ ಹೊರುತ್ತಾಳೆ. ಒಂದು ಕೈಯಲ್ಲಿ ಅಭಯ ಮುದ್ರೆಯ ಮೂಲಕ ಭಕ್ತರಿಗೆ ಆಶೀರ್ವಾದ ನೀಡುತ್ತಿದ್ದಳು. ಆ ದಿವ್ಯ ರೂಪವನ್ನು ಕಂಡು ಎಲ್ಲರಿಗೂ ಧೈರ್ಯ ವಾಪಸ್ಸಾಯಿತು. ಅವಳು ತನ್ನ ಭಕ್ತರನ್ನು ಕಾಪಾಡುವ ತಾಯಿ, ಆದರೆ ರಾಕ್ಷಸರನ್ನು ಸಂಹರಿಸುವ ಶೂರಿಣಿ. ಹೀಗೆ ಮದುವೆಯ ದಿನ ಪಾರ್ವತಿ ಚಂದ್ರಘಂಟ ದೇವಿಯಾಗಿ ಪ್ರಸಿದ್ಧಳಾಗುತ್ತಾಳೆ. ಅವಳ ಆರಾಧನೆ ಮಾಡಿದರೆ ಭಯ, ಪಾಪ, ಸಂಕಟ ಎಲ್ಲವೂ ದೂರವಾಗಿ ಶಾಂತಿ ಮತ್ತು ಶಕ್ತಿ ದೊರಕುತ್ತದೆ. ಚಂದ್ರಘಂಟ ದೇವಿ ಶಕ್ತಿ ಮತ್ತು ಶಾಂತಿಯ ಸಮತೋಲನ.